ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. 2026ರ ಸಿಂಹರಾಶಿಯ ಜನವರಿ ತಿಂಗಳದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನೋಡಿ, ಸಿಂಹರಾಶಿಯವರಿಗೆ ಜನ್ಮರಾಶಿಯಲ್ಲಿ ಕೇತು, ಜನ್ಮ ಸಪ್ತಮದಲ್ಲಿ ರಾಹು. ಸಿಂಹರಾಶಿಯವರಿಗೆ ಒಂದು ಕಡೆಯಿಂದ ವಿಪರೀತವಾಗಿ ಧನ ಆಗಮನ ಆಗ್ತಾ ಇರುತ್ತೆ, ಮತ್ತೊಂದು ಕಡೆಯಿಂದ ಖರ್ಚಾಗ್ತಾ ಇರುತ್ತೆ. ಸ್ಥಿರವಾದಂತಹ ಮನಸ್ಸು, ಸ್ಥಿರವಾದಂತಹ ದುಡ್ಡು, ಸ್ಥಿರವಾದಂತಹ ಕೆಲಸ ಯಾವುದು ಇರ್ತಾ ಇರಲಿಲ್ಲ. ಆದರೆ ಈಗ ಏನು ಪ್ರಾರಂಭ ಆಗ್ತಾ ಇದೆ, ಜನವರಿ ತಿಂಗಳು ತುಂಬ ವಿಶೇಷವಾಗಿರ್ತಕ್ಕಂತಹ ಸಂಪತ್ತನ್ನು ಹೊಂತಾರೆ. ರಾಜಯೋಗದ ಜೊತೆಗೆ ಒಂದು ಸೂರ್ಯಮಂಗಲ ಯೋಗ ಹೇಳ್ತಕ್ಕಂಥದ್ದು. ಸೂರ್ಯಮಂಗಲ ಯೋಗ ಧನವನ್ನ ಹೆಚ್ಚಿಸ್ತಾ ಹೋಗ್ತಾನೆ, ವ್ಯಾಪಾರವನ್ನ ವೃದ್ಧಿ ಮಾಡ್ತಾ ಹೋಗ್ತಾರೆ, ಮತ್ತೆ ಬೇರೆ ಬೇರೆ ಅದೃಷ್ಟವಂತರ ಜೊತೆಗೆ ವ್ಯವಹಾರಗಳನ್ನ ಮಾಡ್ತಿರ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥ. ಇನ್ನು ಸಿಂಹರಾಶಿಯಿಂದ ಪಂಚಮ ಸ್ಥಾನ ಆಳತಕ್ಕಂಥದ್ದು ಧನುರ್ರಾಶಿಯಲ್ಲಿ ಈ ಚತುರ್ಗ್ರಹ ಯೋಗದ ಒಂದು ಸಂಪತ್ತೇನಿದೆ, ಚತುರ್ಗ್ರಹದ ಯೋಗದ ಒಂದು ಆಶೀರ್ವಾದ ಏನಿದೆ, ಅದು ನಿಮಗೆ ತುಂಬಾ ಬ್ಲೆಸ್ಸಿಂಗ್ ಸಿಗತ್ತೆ. ಇದು ನಿಮಗೆ ಯಾವತ್ತೂ ದುಡ್ಡಿಗೆ ಕೊರತೆ ಆಗುವುದಿಲ್ಲ. ಜನವರಿ ತಿಂಗಳಲ್ಲಿ ದುಡ್ಡು ಹೇರಳವಾಗಿ ಬರ್ತಾ ಇರುತ್ತೆ. ಹಾಗೆ ಔಷಧಿ ವ್ಯಾಪಾರಿಗಳಿಗೆ, ತಯಾರಕರು, ವಿತರಕರು, ಮತ್ತೆ ಔಷಧಿಯ ಯಂತ್ರೋಪಕರಣಗಳನ್ನ ಸರಬರಾಜು ಮಾಡ್ತಕ್ಕಂಥವರು, ಆಯುರ್ವೇದ ಇರಬಹುದು, ಆಯುರ್ವೇದ ಗಿಡಮೂಲಿಕೆಗಳನ್ನ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಶರೀರಕ್ಕೆ ಸಂಬಂಧಪಟ್ಟಂತ ಯೋಗ ಕ್ಲಾಸ್ ಮಾಡ್ತಕ್ಕಂಥದ್ದು ಇರಬಹುದು, ಯೋಗ ಕ್ಲಾಸ್ ಮಾಡ್ತಕ್ಕಂಥ ಮುಖ್ಯ ಮೇಲ್ವಿಚಾರಕರಿರ್ಬೋದು. ಅವರಿಗೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ, ಕೀರ್ತಿ ಸಿಗುತ್ತೆ. ಹೊಸ ಹೊಸ ಆಧುನಿಕದ ಜಗತ್ತಿನಲ್ಲಿ ಯಂತ್ರೋಪಕರಣಗಳನ್ನ ತರ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಆಡತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಇನ್ನು ಸಿಂಹರಾಶಿಯವರಿಗೆ ಹೋಟೆಲ್ ಉದ್ಯಮದ ವ್ಯವಹಾರ ಇರಬಹುದು, ಅಥವಾ ಇನ್ನು ಸಿಂಹರಾಶಿಯವರು ವಿದೇಶದಲ್ಲಿ ಬಿಸಿನೆಸ್ ಅನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಜಾಬ್ಗಳನ್ನ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಸ್ಟಡಿಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ತರದ ಒಂದಷ್ಟು ವ್ಯವಹಾರದಲ್ಲಿ ಚಟುವಟಿಕೆಯಿಂದ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಲಾಭದಾಯಕವಾಗಿರುತ್ತೆ, ಮತ್ತು ಹಣವು ಕೂಡ ಫಲಪ್ರದವಾಗಿ ಸಿಗಲಿದೆ ಹೇಳತಕ್ಕಂಥ. ಇಂದು ಇದರ ಜೊತೆಗೆ ವಿವಾಹ, ಅನೇಕ ದಿನಗಳಿಂದ ವಿವಾಹ ಆಗ್ತಿಲ್ಲಲ್ಲ ನಿಮ್ಮ ಮಕ್ಕಳಿಗೆ, ಅಥವಾ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತಿಲ್ಲಲ್ಲ ಹೇಳ್ತಕ್ಕಂಥ. ಹೀಗೆ ಈ ತರದ ಒಂದಷ್ಟು ಸಮಸ್ಯೆಗಳು ನಿಮಗೆ ಕಾಡ್ತಾ ಇರುತ್ತೆ ತಂದೆ ತಾಯಿಗಳಿಗೆ. ಹಾಗೆ ಜಮೀನನ್ನ ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ಬಿಸಿನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ಹೀಗೆ ಈ ತರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಕೆಲವೊಂದಷ್ಟು ವ್ಯವಹಾರದಲ್ಲಿ ಮಾಟ, ಮಂತ್ರ, ತಂತ್ರ, ಭೀತಿ ಎದುರಾಗ್ತಾ ಇದೆ.
ಹಾಗೆ ವಾಕ್ದೋಷ, ದೃಷ್ಟಿದೋಷ, ಈ ಥರ ಒಂದಷ್ಟು ದೋಷಗಳು ಕೂಡ ಪ್ರಾಪ್ತಿ ಆಗ್ತಾ ಇದೆ. ಇನ್ನು ಸಿಂಹರಾಶಿಯವರು ವಿಶೇಷವಾಗಿ ಅಧಿಕ ಧನ ಯೋಗವು ಕೂಡ ಪ್ರಾಪ್ತಿ ಆಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ವೀಕ್ಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಮಾಹಿತಿಗಳು, ವಿಚಾರಗಳು, ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲಲ್ಲ, ಅಥವಾ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರ್ತಾ ಇಲ್ಲಲ್ಲ, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳಿದ್ದರೆ ನಮ್ಮ ವಾಟ್ಸಾಪ್ ನಂಬರಿಗೆ ಹೆಸರು, ಭಾವಚಿತ್ರ, ಡೇಟ್ ಆಫ್ ಬರ್ತ್ ಕಳಿಸ್ಕೊಡಿ. ಏನು ಸಮಸ್ಯೆ ಎಂಬುದನ್ನು ಕೂಡ ಬರೆದು ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.